ನಮಸ್ಕಾರ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಸ್ಟಂಪ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ, ಇವನು ನಿಶ್ಚಿತ್. ಇವತ್ತಿನ ವಿಡಿಯೋದಲ್ಲಿ 3 ಫಾರ್ಮ್ಯಾಟ್ ಈ ವರ್ಷದ ಟೆಸ್ಟ್, ODI ಹಾಗೂ T20ಯ ಬೆಸ್ಟ್ ವರ್ಲ್ಡ್ 11 ಟೀಮ್ನ ನೋಡೋಣ ಬನ್ನಿ. 2023ನ ಪರ್ಫಾರ್ಮೆನ್ಸ್ನ ಕನ್ಸಿಡರ್ ಮಾಡಿ ನಾವು ODI ಟೆಸ್ಟ್ ಹಾಗೂ T20 ಟೀಮ್ಗಳನ್ನು ಮಾಡಿದ್ದೇವೆ. ಮೊದಲು ಟೆಸ್ಟ್ ಟೀಮ್. ಫಸ್ಟ್ ಓಪನರ್ ಬಂದ್ಬಿಟ್ಟು ಉಸ್ಮಾನ್ ಖ್ವಾಜಾ ಆಸ್ಟ್ರೇಲಿಯನ್ ಓಪನರ್ ಬ್ಯಾಟ್ಸ್ಮನ್. ಸೊ ಇವರು ಒಬ್ಬರೇ ಪ್ಲೇಯರು 2023ಯಲ್ಲಿ 1000 ರನ್ಸ್ಗಿಂತ ಜಾಸ್ತಿ ಹೊಡೆದಿರೋ ಟೆಸ್ಟಲ್ಲಿ. ಇವ್ರ ಆವ್ರೇಜ್ ಅರೌಂಡ್ 52 ಇದೆ. ಇವ್ರ ಹೈಯೆಸ್ಟ್ ಸ್ಕೋರ್ ಅರೌಂಡ್ 195 ನಾಟ್ ಔಟ್ ಇದೆ ಹಾಗೂ ಇವರು 3 ಸೆಂಚುರೀಸನ್ನು ಹೊಡೆದಿದ್ದಾರೆ. ನಮ್ಮ ಇನ್ನೊಬ್ಬ ಓಪನರ್ ಬಂದ್ಬಿಟ್ಟು ಝ್ಯಾಕ್ ಕ್ರಾಲಿ. ಇವ್ರಿಗೆ ಸ್ಪಾಟ್ಗೆ ಆ್ಯಕ್ಚುಲಿ ರೋಹಿತ್ ಶರ್ಮಾ ಮತ್ತು ವಾರ್ನರ್ ಕೂಡ ಕನ್ಸಿಡರ್ ಮಾಡ್ಬೋದಾಗಿತ್ತು. ಬಟ್ ನಾವು ಇವ್ರನ್ನ ಯಾಕೆ ಚೂಸ್ ಮಾಡಿದ್ವಿ ಅಂದರೆ ಇವರು ಟಫ್ ಕಂಡೀಷನ್ಸಲ್ಲಿ ಅಗೇನ್ಸ್ಟ್ ಟಫ್ ಆಪೋನೆಂಟ್ಸ್ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಝ್ಯಾಕ್ ಕ್ರಾಲಿ. ಸೊ ನಮ್ಮ ಥರ್ಡ್ ಪ್ಲೇಯರ್ ಬಂದ್ಬಿಟ್ಟು ಜೋ ರೂಟ್ಗೆ ಆ್ಯಕ್ಚುಲಿ ನಮ್ಮ ಲಿಸ್ಟಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ಸೊ ಜೋ ರೂಟ್ ಅರೌಂಡ್ 8 ಮ್ಯಾಚಸ್ ಆಡಿದ್ದಾರೆ, 787 ರನ್ಸ್ ಹೊಡೆದು 2 ಸೆಂಚುರಿ ವಿತ್ ಸ್ಟ್ರೈಕ್ ರೇಟ್ ಆಫ್ 76 ಹೊಡೆದಿದ್ದಾರೆ. ಸೊ ಫೋರ್ತ್ ಸ್ಪಾಟಲ್ಲಿ ನಾವು ಇಟ್ಟಿರೋದು ಬಂದ್ಬಿಟ್ಟು ಕೇನ್ ವಿಲಿಯಮ್ಸನ್. ಇವರು ನ್ಯೂಜಿಲ್ಯಾಂಡ್ ಬ್ಯಾಟ್ಸ್ಮನ್. ಇವರು 7 ಮ್ಯಾಚಸಲ್ಲಿ 695 ರನ್ಸ್ ಹೊಡೆದಿದ್ದಾರೆ ಆ್ಯಂಡ್ ಇವರು 4 ಸೆಂಚುರೀಸ್ ಹೊಡೆದಿದ್ದಾರೆ. ಇವರು ಎಲ್ಲ ಹಾಫ್ ಸೆಂಚುರೀಸ್ನು ಇವರು ಸೆಂಚುರೀಸ್ಗಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಹ್ಯಾರಿ ಬ್ರೂಕ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟೆಸ್ಟಲ್ಲಿ ಹಾಗೂ ಇವ್ರ ಸ್ಟ್ರೈಕ್ ರೇಟ್ ನೋಡಿದ್ರೆ ನೀವು 91 ಇದೆ. ಸೊ ಮೆಕಲಮ್ ಬಂದಮೇಲೆ ಆಲ್ ದ ಇಂಗ್ಲೆಂಡ್ ಪ್ಲೇಯರ್ಸು ಸ್ಟ್ರೈಕ್ ರೇಟ್ ಏನಿದೆ ಅದು ತುಂಬ ಹೈ ಆಗಿದೆ. ಸೊ ಇವರು ಆ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ, ನಮ್ಮ ವಿಕೆಟ್ ಕೀಪರ್ ಬಂದ್ಬಿಟ್ಟು ಟಾಮ್ ಬ್ಲಂಡಲ್. ಇವರು ನ್ಯೂಜಿಲ್ಯಾಂಡ್ ಬ್ಯಾಟ್ಸ್ಮನ್ನು. ಇವರು 7 ಮ್ಯಾಚಸಲ್ಲಿ 433 ರನ್ಸ್ ಹೊಡೆದಿದ್ದಾರೆ ಆ್ಯಂಡ್ ಇವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇವರ ಕಾಂಪಿಟೇಷನ್ ಆಗಿ ಬೆಸ್ಟೋ ಇದ್ದರು, ಬಟ್ ನಾವು ವಿ ಹ್ಯಾವ್ ಗಾನ್ ವಿತ್ ಹಿಮ್. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಒಬ್ಬ ಇಂಡಿಯನ್ ಆಲ್ರೌಂಡರ್ ಜಡೇಜಾ. ಸೊ ರವೀಂದ್ರ ಜಡೇಜಾ ಅವರು 7 ಮ್ಯಾಚಸಲ್ಲಿ 281 ರನ್ಸ್ ಹೊಡೆದಿದ್ದಾರೆ, ಹಾಗೆ 33 ವಿಕೆಟ್ಸ್ ಕೂಡ ಪಿಕ್ ಮಾಡಿದ್ದಾರೆ. ಇವರು ಬೆಸ್ಟ್ ಬಂದ್ಬಿಟ್ಟು 7 ವಿಕೆಟ್ಸ್ಗೆ 42 ರನ್ಸ್ ಆಗಿದೆ. ನಮ್ಮ ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್ ಫ್ರಮ್ ಆಸ್ಟ್ರೇಲಿಯಾ. ಇವರ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು 11 ಮ್ಯಾಚಸಲ್ಲಿ 42 ವಿಕೆಟ್ಸ್ ತೆಗೆದಿದ್ದಾರೆ ಆ್ಯಂಡ್ ಇವರ ಬೆಸ್ಟ್ ಬಂದು 6 for 91 ಆ್ಯಂಡ್ ಇವರು ಬ್ಯಾಟಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. 254 ರನ್ಸ್ ಕೂಡ ಸ್ಕೋರ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದು ರವಿ ಅಶ್ವಿನ್, ಆಫ್ ಸ್ಪಿನ್ನರ್. ಇವರು 7 ಮ್ಯಾಚಸ್ ಆಡಿದ್ದಾರೆ 2023ಯಲ್ಲಿ, 41 ವಿಕೆಟ್ಸ್ ತೊಗೊಂಡಿದ್ದಾರೆ. ಇವ್ರದೊಂದು ಇಂಪ್ರೆಸಿವ್ ಆವ್ರೇಜ್ ಇದೆ 17.02. 5 ವಿಕೆಟ್ ಹಾಲ್ ತೊಗೊಂಡಿದ್ದಾರೆ ವಿತ್ ದ ಬೆಸ್ಟ್ ಆಫ್ 7 ವಿಕೆಟ್ಸ್ಗೆ 71 ರನ್ಸ್ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಬೌಲರ್ ಬಂದ್ಬಿಟ್ಟು ಸ್ಟುವರ್ಟ್ ಬ್ರಾಡ್. ಇವರು 8 ಮ್ಯಾಚಸ್ಗೆ 38 ವಿಕೆಟ್ಸ್ ತೊಗೊಂಡಿದ್ದಾರೆ. ಇವ್ರ ಸ್ಟ್ಯಾಟ್ಸ್ ನೋಡ್ತಾ ಇದ್ದಾರೆ, ಇವ್ರ ಸ್ಟ್ಯಾಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಮ್ಮ ನೆಕ್ಸ್ಟ್ ಬೌಲರ್ ಬಂದ್ಬಿಟ್ಟು ಮಿಚೆಲ್ ಸ್ಟಾರ್ಕ್ 9 ಮ್ಯಾಚಸ್ ಆಡಿದ್ದಾರೆ, 38 ವಿಕೆಟ್ಸ್ ತೆಗೆದಿದ್ದಾರೆ ಹಾಗೂ 5 ವಿಕೆಟ್ ಹಾಲ್ ತೊಗೊಂಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ನಮ್ಮ ಕಂಪ್ಲೀಟ್ ಟೀಮ್. ಇದರಲ್ಲಿ ಬ್ಲಂಡಲ್ ಬಂದ್ಬಿಟ್ಟು ನಮ್ಮ ವಿಕೆಟ್ ಕೀಪರ್ ಹಾಗೂ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್. ಎಲ್ಲರಿಗೂ ಪ್ಯಾಟ್ ಕಮಿನ್ಸ್ ಥರ 2023 ಇರಬೇಕು ಅನ್ನೋದು ಆಸೆ ಒಂದಿರುತ್ತೆ, ಆದರೆ ಇರಲಿಲ್ವಲ್ಲ. ಸೊ ಪ್ಯಾಟ್ ಕಮಿನ್ಸ್ ಏನು ಮಾಡಿಲ್ಲ ವರ್ಷ. ಪ್ಯಾಟ್ ಕಮಿನ್ಸ್ ಈ ವರ್ಷ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದರು, ವರ್ಲ್ಡ್ ಕಪ್ ಗೆದ್ದರು, ಆ್ಯಶಸ್ನ ರೀಟೈನ್ ಮಾಡಿದ್ರು, 20 ಕೋಟಿ ರೂಪಾಯಿ ತೊಗೊಂಡೋದ್ರು IPL ಇಂದ, ಹಾಗೂ ಲಾಸ್ಟ್ ನಡೆದ ಆಸ್ಟ್ರೇಲಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ 10 for ಕೂಡ ತೆಗೆದಿದ್ದಾರೆ. ಸೊ ಇಷ್ಟೋ ತನಕ ಟೆಸ್ಟ್ ಬಗ್ಗೆ ಮಾತಾಡಿದಾಯಿತು. ಇವಾಗ ಒನ್ ಡೇ ಟೀಮ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ನಮ್ಮ ಫಸ್ಟ್ ಓಪನರ್ ಬಂದು ರೋಹಿತ್ ಶರ್ಮಾ 27 ಮ್ಯಾಚಸ್ ಆಡಿ 1255 ರನ್ಸ್ ಹೊಡೆದಿದ್ದಾರೆ. ಸೊ ರೋಹಿತ್ ಶರ್ಮಾ ಕೊಡ್ತಾ ಇದ್ದಂಥ ಸ್ಟಾರ್ಟಿಂದ ಇಂಡಿಯಾಗೆ ತುಂಬ ಹೆಲ್ಪ್ ಆಗಿದೆ. ಅವರ ಸ್ಟ್ರೈಕ್ ರೇಟ್ ಬಂದು ಅರೌಂಡ್ 117 ಇದೆ. ನಮ್ಮ ಇನ್ನೊಬ್ಬ ಓಪನರ್ ಬಂದ್ಬಿಟ್ಟು ಶುಭ್ಮನ್ ಗಿಲ್. ಸೊ ಇಬ್ರು ಓಪನರ್ಸ್ ಕೂಡ ನಮ್ಮ ಇಂಡಿಯನ್ ಓಪನರ್ಸ್. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಕಿಂಗ್ ಕೊಹ್ಲಿ ಅವರು 27 ಮ್ಯಾಚಸ್ ಆಡಿ 1377 ರನ್ಸ್ ಹೊಡೆದಿದ್ದಾರೆ. ನೋಡ್ರಿ ಅಲ್ಲಿ ಆವ್ರೇಜ್ ನೋಡ್ರಿ, 72 ಆವ್ರೇಜ್ ಇದೆ, 6 ಸೆಂಚುರಿಗಳಿದೆ, ಸ್ಟ್ರೈಕ್ ರೇಟ್ 99 ಇದೆ. ಇದಕ್ಕಿಂತ ಇನ್ನೇನು ಬೇಕ್ರಿ? ಏನು ಬೇಡ. ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಡ್ಯಾರನ್ ಮಿಚೆಲ್. ಇವರು 27 ಮ್ಯಾಚಸಲ್ಲಿ 1204 ರನ್ಸ್ ಹೊಡೆದಿದ್ದಾರೆ ಆ್ಯಂಡ್ ಇವರು ನ್ಯೂಜಿಲ್ಯಾಂಡ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ವರ್ಷ. ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಲೋಕೇಶ್ ರಾಹುಲ್. ಸೊ 27 ಮ್ಯಾಚಸಲ್ಲಿ 1060 ರನ್ಸ್ ಹೊಡೆದಿದ್ದಾರೆ. ವಿಕೆಟ್ ಕೀಪರ್ ಬೇಕಾ? ಬನ್ನಿ ಸರ್. ಓಪನರ್ ಬೇಕಾ? ಬನ್ನಿ ಸರ್. ಫಿನಿಷರ್ ಬೇಕಾ? ಬನ್ನಿ ಸರ್. ಕ್ಯಾಪ್ಟನ್ ಬೇಕಾ? ನಮ್ಮ ರಾಹುಲ್ ಇದಾರಲ್ಲ ಸರ್. ಇನ್ನೇನು ಬೇಕು? ಎಲ್ಲ ಅವರೇ. ಇಲ್ಲಿ ನಮ್ಮ ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಗ್ಲೆನ್ ಮ್ಯಾಕ್ಸ್ವೆಲ್. ಮೇನ್ಲಿ ಅವ್ರು ಈ ಟೀಮಲ್ಲಿ ಇರೋದು ಬಂದ್ಬಿಟ್ಟು ಫಾರ್ ದ ಬೆಸ್ಟ್ ಇನ್ನಿಂಗ್ಸ್ ಆಫ್ ದಿಸ್ ಇಯರ್ ಆ್ಯಂಡ್ ಹಿಸ್ ಕೆರಿಯರ್. ಮತ್ತು ಅವ್ರು ನಮಗೆ 6 ಬೌಲಿಂಗ್ ಆಪ್ಷನ್ ಕೂಡ ಆಗಿರ್ತಾರೆ.
ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಕುಲ್ದೀಪ್ ಯಾದವ್. ಸೊ ಕುಲ್ದೀಪ್ ಯಾದವ್ ಅವರು 30 ಮ್ಯಾಚಸಲ್ಲಿ 49 ವಿಕೆಟ್ಸ್ ತೆಗೆದಿದ್ದಾರೆ. ಇವರ ಬೆಸ್ಟ್ ಬಂದು 5 ವಿಕೆಟ್ಸ್ಗೆ 25 ರನ್ಸ್. ಇವ್ರ ಎಕಾನಮಿ ಬಂದ್ಬಿಟ್ಟು 4.6 ಇದೆ. ಸೊ ಇವರು 2023 ODIದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್. ನಮ್ಮ ಮುಂದಿನ ಪ್ಲೇಯರ್ ಬಂದ್ಬಿಟ್ಟು ಸೆನ್ಸೇಷನಲ್ ಶಾಮಿ. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚಲ್ಲಿ 7 ವಿಕೆಟ್ ಹಾಲ್ ತೆಗೆದಿದ್ದಾರೆ ಆ್ಯಂಡ್ ಇವ್ರ ಸ್ಟ್ಯಾಟ್ಸ್ ನೋಡಿ ಸಖತ್ ಇಂಪ್ರೆಸಿವ್ ಆಗಿದೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಆಡಮ್ ಜಾಂಪಾ ಆಸ್ಟ್ರೇಲಿಯನ್ ಸ್ಪಿನ್ ಬೌಲರ್. ಸೊ 20 ಮ್ಯಾಚಸಲ್ಲಿ 38 ವಿಕೆಟ್ಸ್ ತೆಗೆದಿದ್ದಾರೆ ವಿತ್ ಅನ್ ಆವ್ರೇಜ್ ಆಫ್ 26. ಇವ್ರ ಎಕಾನಮಿ 5.7 ಇದೆ. ಸೊ ಇವರ ಬೆಸ್ಟ್ ಬಂದು 4 ವಿಕೆಟ್ಗೆ 8 ರನ್ಸ್ ಅಷ್ಟೇ ಕೊಟ್ಟಿರೋದು. ಸೊ ನಮ್ಮ ಮುಂದಿನ ಬೌಲರ್ ಬಂದ್ಬಿಟ್ಟು ಶಹೀನ್ ಶಾ ಅಫ್ರಿದಿ. ಆ್ಯಕ್ಚುಲಿ ಒಂದು ಪ್ರಾಪರ್ ಲೆಫ್ಟ್ ಆರ್ಮ್ ಬೌಲರ್ ಬೇಕು ಅಂತ ಇವ್ರನ್ನ ನಮ್ಮ ಟೀಮಲ್ಲಿ ಇಟ್ಕೊಂಡಿದ್ದೀವಿ. ಸ್ಟ್ಯಾಟ್ಸ್ ಕೂಡ ಚೆನ್ನಾಗೇ ಇದೆ, ಬಟ್ ಬೇರೆ ಪ್ಲೇಯರ್ಸ್ ಇದ್ದರು ಇವ್ರಿಗಿಂತ ಚೆನ್ನಾಗಿ ಸ್ಟ್ಯಾಟ್ಸ್ ಇರೋರು, ಬಟ್ ಪ್ರಾಪರ್ ಲೆಫ್ಟ್ ಆರ್ಮ್ ಬೌಲರ್ ಅಂತ ಇವ್ರನ್ನ ನಾವು ಟೀಮಲ್ಲಿ ಇಟ್ಟಿದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಅವರು 25 ಮ್ಯಾಚಸ್ ಆಡಿ 44 ವಿಕೆಟ್ಸ್ ತೆಗೆದಿದ್ದಾರೆ. ಆವ್ರೇಜ್ ಆಫ್ 20 ಇದೆ. ಇವರ ಬೆಸ್ಟ್ 6 for 21. ಇದು ಎಲ್ಲರಿಗೂ ಗೊತ್ತು, ಏಷ್ಯಾ ಕಪ್ ಫೈನಲ್ ಬಂದಿರೋದು. ಸೊ ಒಬ್ಬ ಒಳ್ಳೆ ಬೌಲರ್. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ODI ಟೀಮ್ ಆಫ್ ದ ಇಯರ್. ಇದರಲ್ಲಿ ಕ್ಯಾಪ್ಟನ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಹಾಗೂ ವಿಕೆಟ್ ಕೀಪರ್ ಬಂದ್ಬಿಟ್ಟು KL ರಾಹುಲ್. ನೋಡು, ಕಂಪ್ಲೀಟ್ ಟೀಮಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸೇ ಇದ್ದಾರೆ. ಸೊ ಪ್ಲೇಯರ್ಸ್ ಏನೋ ಇದ್ದಾರಪ್ಪ, ಬಟ್ ನಮ್ಮ ಹತ್ರ ಕಪ್ಪೇ ಇಲ್ವಲ್ಲ. ಅದನ್ನ ಮಾತ್ರ ನೆನ್ಪು ಮಾಡಬೇಡ, ಏನೂ ಮಾಡೋಕ್ಕಾಗಲ್ಲ. ಈ ವರ್ಷ T20 ಇಂಟರ್ನ್ಯಾಷನಲ್ಗೆ ಅಷ್ಟು ಇಂಪಾರ್ಟೆನ್ಸ್ ಯಾವ ಟೀಮ್ಗಳು ಕೊಟ್ಟಿಲ್ಲ. ಆದರೂ ಬೆಸ್ಟ್ ಟೀಮ್ ಮಾಡಲೇಬೇಕಲ್ವಾ, ಮಾಡಬೇಕು. ಇದು ನಮ್ಮ ಬೆಸ್ಟ್ ಟೀಮ್. ಸೊ ನಮ್ಮ ಫಸ್ಟ್ ಓಪನರ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್. ಸೊ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. 15 ಮ್ಯಾಚಸಲ್ಲಿ 430 ರನ್ಸ್ ಹೊಡೆದು ವಿತ್ ಸ್ಟ್ರೈಕ್ ರೇಟ್ ಆಫ್ 159, 1 ಸೆಂಚುರಿ ಕೂಡ ಹೊಡೆದಿದ್ದಾರೆ. ನಮ್ಮ ಇನ್ನೊಬ್ಬ ಓಪನರ್ ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್. ಇವರು ಕೂಡ ಇಂಡಿಯನ್ನೇ ಆ್ಯಂಡ್ ಇವ್ರ ಸ್ಟ್ಯಾಟ್ಸ್ ನೋಡಿದ್ರೆ ನೀವು 10 ಮ್ಯಾಚಸಲ್ಲಿ 365 ರನ್ಸ್ ಹೊಡೆದು ಆವ್ರೇಜ್ ಕೂಡ ಇಂಪ್ರೆಸಿವ್ ಆಗಿದೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಫಿಲ್ ಸಾಲ್ಟ್ ರೀಸೆಂಟಾಗಿ ನಡೆದಿರೋ ಆಕ್ಷನಲ್ಲಿ ಅನ್ಸೋಲ್ಡ್ ಹೋದಂಥ ಪ್ಲೇಯರು. ಸೊ ಇವರು 8 ಮ್ಯಾಚಸಲ್ಲಿ 394 ರನ್ಸ್ ಹೊಡೆದು ವಿತ್ ಅನ್ ಆವ್ರೇಜ್ ಆಫ್ 56, ಸ್ಟ್ರೈಕ್ ರೇಟ್ ಆಫ್ 169, 2 ಕನ್ಸಿಕ್ಯೂಟಿವ್ ಸೆಂಚುರೀಸ್ ಕೂಡ ಹೊಡೆದಿದ್ದಾರೆ. ನಮ್ಮ ಇನ್ನೊಬ್ಬ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್. ಇದು ಸ್ಟ್ಯಾಟ್ಸ್ ಅಂದರೆ ಆ ಸ್ಟ್ಯಾಟ್ಸ್ ನೋಡಿ ಹೆಂಗಿದೆ ಅಂತ. ಆ್ಯಂಡ್ ಇವರು ನಂಬರ್ 1 T20 ಬ್ಯಾಟ್ಸ್ಮನ್ ಕೂಡ. ಆ ಸ್ಟ್ರೈಕ್ ರೇಟ್ ನೋಡಿ, ಆ ಹೈಯೆಸ್ಟ್ ಸ್ಕೋರ್ ನೋಡಿ, ಆವ್ರೇಜ್ ನೋಡಿ, ಎವ್ರಿಥಿಂಗ್ ಇಸ್ ಗುಡ್. ಸೊ ನಮ್ಮ ನೆಕ್ಸ್ಟ್ ವಿಕೆಟ್ ಕೀಪರ್ ಬಂದು ನಾವು ನಿಕೋಲಸ್ ಪೂರನ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಿಕೋಲಸ್ ಪೂರನ್ ಅವರು 13 ಮ್ಯಾಚಸ್ ಆಡಿ 384 ರನ್ಸ್ ಹೊಡೆದಿದ್ದಾರೆ. ಆವ್ರೇಜ್ ಅಷ್ಟು ಗ್ರೇಟ್ ಇಲ್ಲದೆ ಇರ್ಬೋದು, ಯಾಕಂದರೆ ಆ ಪೊಸಿಷನಲ್ಲಿ ಬಂದು ಹೊಡೆಯೋದು ಕಷ್ಟ. ಸೊ ಬಟ್ ಅವ್ರ ಸ್ಟ್ರೈಕ್ ರೇಟ್ 162 ಪ್ಲಸ್ ಇದೆ. ಈಗ ನಾವು ಮಾತಾಡ್ತಾ ಇರೋದು ರಿಂಕು ಸಿಂಗ್ ಬಗ್ಗೆ. ರಿಂಕು ಸಿಂಗ್ ಬಂದ್ಬಿಟ್ಟು ಫ್ಯೂಚರ್ ಫಿನಿಷರ್. ಇಂಡಿಯಾಗೆ ತುಂಬ ಕನ್ಸಿಸ್ಟೆಂಟ್ ಆಗಿ ಫಿನಿಷ್ ಮಾಡಿಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಸ್ಟ್ರೈಕ್ ರೇಟ್ ನೋಡಿ 180 ಇದೆ, ಚೆನ್ನಾಗಿ ಆಡ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಒಬ್ಬ ಆಲ್ರೌಂಡರ್, ಜಿಂಬಾಬ್ವೆ ಆಲ್ರೌಂಡರ್ ಸಿಕಂದರ್ ರಾಜಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ 2023 T20ಯಲ್ಲಿ. ಸೊ ಇವರು 12 ಮ್ಯಾಚಸಲ್ಲಿ 515 ರನ್ಸ್ ಹೊಡೆದಿದ್ದಾರೆ. ಇವ್ರ ಆವ್ರೇಜ್ 51 ಇದೆ, ಸ್ಟ್ರೈಕ್ ರೇಟ್ 150 ಇದೆ, ಹಾಗೂ ಇವರು 17 ವಿಕೆಟ್ಸ್ ಕೂಡ ತೆಗೆದಿದ್ದಾರೆ. ಇವ್ರ ಕೈಲಿ ನಾವು ಪಕ್ಕ 4 ಓವರ್ ಮಾಡಿಸ್ಬೋದು. ನಮ್ಮ ಇನ್ನೊಬ್ಬ ಸ್ಪಿನ್ನರ್ ಬಂದ್ಬಿಟ್ಟು ಕುಲ್ದೀಪ್ ಯಾದವ್. ಇವರು ಚೈನಾಮನ್ ಬೌಲರ್. ಇವರ ಸ್ಟ್ಯಾಟ್ಸ್ ನೋಡಿದ್ರೆ ನೀವು 13 ಮ್ಯಾಚಸಲ್ಲಿ 14 ವಿಕೆಟ್ಸ್ ತೆಗೆದಿದ್ದಾರೆ ಆ್ಯಂಡ್ ಇವರ ಎಕಾನಮಿ ಚೆನ್ನಾಗಿದೆ, 5.96 ಇದೆ. ಸೊ ನಮ್ಮ ಫಸ್ಟ್ ಫಾಸ್ಟ್ ಬೌಲರ್ ಬಂದು ಅಲ್ಜಾರಿ ಜೋಸೆಫ್ ಅವರು ವೆಸ್ಟ್ ಇಂಡೀಸ್ಗೆ ಆಡ್ತಾರೆ. ಸೊ ಇವರು 9 ಮ್ಯಾಚಸಲ್ಲಿ 16 ವಿಕೆಟ್ಸ್ ತೊಗೊಂಡಿದ್ದಾರೆ ವಿತ್ ಸ್ಟ್ರೈಕ್ ರೇಟ್ ಆಫ್ 12.18. ಇವರ ಬೆಸ್ಟ್ ಬಂದು 5 ವಿಕೆಟ್ಸ್ಗೆ 40 ರನ್ಸ್ ಕೊಟ್ಟಿದ್ದಾರೆ. ನಮ್ಮ ಇನ್ನೊಬ್ಬ ಬೌಲರ್ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್. ಇವರು ಇಂಡಿಯನ್ ಫಾಸ್ಟ್ ಬೌಲರ್. ಇವರ ಎಕಾನಮಿ ಹೈ ಇದ್ರೂ ಕೂಡ ಇವರು ಟಫ್ ಓವರ್ಸ್ನ ಬೌಲ್ ಮಾಡಿದ್ದಾರೆ. ಇವರು ಪವರ್ ಪ್ಲೇಯಲ್ಲಿ ಕೂಡ ಬೌಲ್ ಮಾಡ್ತಾರೆ ಆ್ಯಂಡ್ ಡೆತ್ತಲ್ಲಿ ಕೂಡ ಇವರು ಬೌಲ್ ಮಾಡ್ತಾರೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಜೇಸನ್ ಬ್ಯಾರಂಡಾಫ್, ಆಸ್ಟ್ರೇಲಿಯನ್ ಬೌಲರ್. ಸೊ ಇವರು ಕೇವಲ 5 ಮ್ಯಾಚಸ್ ಆಡಿರೋದು ಈ ವರ್ಷ T20ಯಲ್ಲಿ, ಬಟ್ 5 ಮ್ಯಾಚಸಲ್ಲಿ 8 ವಿಕೆಟ್ಸ್ ತೊಗೊಂಡಿದ್ದಾರೆ ವಿತ್ ಅನ್ ಆವ್ರೇಜ್ ಆಫ್ 16, ವಿತ್ ಸ್ಟ್ರೈಕ್ ರೇಟ್ ಆಫ್ 15 ಆ್ಯಂಡ್ ಎಕಾನಮಿ ಆಫ್ 6.6. ಸೊ ಇದು ಬಂದು ನಮ್ಮ T20 ಟೀಮ್ ಆಫ್ ದಿ ಇಯರ್. ಸೊ ಇಲ್ಲಿ ನಾವು ಕ್ಯಾಪ್ಟನ್ನ ಸೂರ್ಯ ಆಗಿ ಮಾಡಿದ್ದೀವಿ, ಹಾಗೂ ನಮ್ಮ ವಿಕೆಟ್ ಕೀಪರ್ ಬಂದ್ಬಿಟ್ಟು ನಿಕೋಲಸ್ ಪೂರನ್. 3 ಸ್ಕ್ವಾಡ್ ನೋಡಿದ್ದೀರಾ. ಸೊ ನಿಮಗೆ ಏನಾದರೂ ಡಿಫ್ರೆಂಟ್ ಒಪಿನಿಯನ್ಸ್ ಇದ್ದರೆ ನಿಮ್ಮ ಸ್ಕ್ವಾಡ್ನ ನಮ್ಮ ಕಮೆಂಟಲ್ಲಿ ಡ್ರಾಪ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾವಿಬ್ಬರೂ ಸೇರಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋಯಿಂದ ಒಂದು ಸರ್ಪ್ರೈಸ್ ಇಟ್ಟಿದ್ದೀವಿ. ಸೊ ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀವಿ. ಇದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ. ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಖುಷಿಯಾಗಿರಿ. ಜೈ ಬಜರಂಗಿ.